ರಾಜ್ಯದ 7 ಜಿಲ್ಲೆಗಳ ಕುಡಿಯುವ ನೀರಿನ ಬವಣೆಯನ್ನು ನೀಗಿಸುವ ಎತ್ತಿನಹೊಳೆ ನೀರಾವರಿ ಯೋಜನೆಯ ನೀರು ಇನ್ನು 3 ದಿನಗಳಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಕಾಮಗಾರಿ ಪೂರ್ಣಗೊಂಡಿರುವ ನಾಲೆಗಳಿಗೆ ಹರಿಯಲಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವಿಭಾಗದ ಅಧ್ಯಕ್ಷ ಟಿಎಚ್ ಅನಿಲ್ ಕುಮಾರ್ ಹೇಳಿದರು. ಅವರು ತುಮಕೂರು ನಗರದ ಕುಣಿಗಲ್ ರಸ್ತೆಯ ಮಾರುತಿ ಮಹಾಜನ್ ಕನ್ವೆನ್ಷನ್ ಹಾಲ್ನ ಹಿಂಭಾಗದ ತಮ್ಮ ಕಾರ್ಯಾಲಯದಲ್ಲಿ ಮಾಧ್ಯಮದವರೊಂದಿಗೆ ಶನಿವಾರ ಬೆಳಿಗ್ಗೆ ಮಾತನಾಡಿದರು. ಸಕಲೇಶಪುರದ ಹೆಬ್ಬನಹಳ್ಳಿಯಲ್ಲಿ ಸೆಪ್ಟೆಂಬರ್ 6ರಂದು ನಡೆದ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಹಂತ 1ರ ಉದ್ಘಾಟನೆ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಇತರರು ಭಾಗವಹಿಸಿ ಚಾಲನೆ ನೀಡಿದ್ದಾರೆ. ಪ್ರಸ್ತುತ ತುಮಕೂರು ಜಿಲ್ಲೆಯಲ್ಲಿ ಆಗಿರುವ ಚಾನಲ್ಗಳಿಗೆ 3 ದಿನಗಳಲ್ಲಿ ನೀರು ಹರಿಯಲಿದೆ ಎಂದರು. ಹಾಗೆಯೇ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣದ ಕಳಂಕ ತರಲು ಮುಂದಾಗಿರುವ ಮೈತ್ರಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಸಂದರ್ಭದಲ್ಲಿ ಈ ಬಾರಿ ಗೌರಿ ಗಣೇಶ ಹಬ್ಬ ವಿಶೇಷವಾದ ಹಬ್ಬ. ನಮ್ಮ ತುಮಕೂರಿಗೆ ಒಂದು ವಿಶೇಷವಾದ ಹಬ್ಬ. ಯಾಕೆ ಅಂತ ಅಂದ್ರೆ ನಿನ್ನೆ ನಾಡಿನ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ ಗೃಹ ಸಚಿವರಾದ ಮಾನ್ಯ ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ಮತ್ತೆ ಇತರ ಎಲ್ಲ ಸಂಪುಟ ಸಹೋದ್ಯೋಗಿಗಳು ಎಲ್ಲ ನಿನ್ನೆ ಸಕಲೇಶಪುರದಲ್ಲಿ ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಶಂಕುಸ್ಥಾಪನೆ 10 ವರ್ಷದ ಹಿಂದೆ ಮಾಡಿದ್ರು. ಈಗ 10 ವರ್ಷದ ನಂತರ ಕಾಮಗಾರಿ ಪೂರ್ಣ ಆಗಿ ನಿನ್ನೆ ನಾಡಿನ ಜನತೆಗೆ ಗೌರಿ ಹಬ್ಬದ ದಿವಸ ಗಂಗೆಯನ್ನು ಕೂಡ ನಮ್ಮ ತುಮಕೂರಿಗೆ ಹರಿಸುವಂತ ಪ್ರಯತ್ನ ಮಾಡಿದರೆ. ಇನ್ನು 2-3 ದಿನಗಳಲ್ಲಿ ನಮ್ಮ ತುಮಕೂರಿಗೆ ಎತ್ತಿನಹೊಳೆ ನೀರು, ಕುಡಿಯೋ ನೀರಿನ ಸಂಪರ್ಕ ಬಂದೇ ಬರುತ್ತೆ. ಅದರಿಂದ ವಿಶೇಷವಾಗಿ ಈ ಬಾರಿ ಹಬ್ಬ. ಯಾಕೆ ಅಂತಂದ್ರೆ ತುಮಕೂರಿನ ಕುಡಿಯೋ ನೀರು ಮತ್ತೆ ಇತರ 7 ಜಿಲ್ಲೆಗಳು, ತುಮಕೂರು ಒಳಗೊಂಡಂತೆ ಎಲ್ಲಾ ಜಿಲ್ಲೆಗಳಿಗೂ ಅನುಕೂಲ ಆಗ್ತಾ ಇರೋದ್ರಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ ಅವರು ಮತ್ತು ಇತರ ಎಲ್ಲ ಸಂಪುಟ ಸಹೋದ್ಯೋಗಿಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನ ನಾವು ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಬಯಸ್ತಾ ಇದ್ದೀವಿ. ನಮಸ್ಕಾರ. 2025ಕ್ಕೆ ಪೂರ್ಣಗೊಳ್ಳುತ್ತೆ. ಈಗ ಎತ್ತಿನಹೊಳೆ ಪ್ರಾಜೆಕ್ಟ್ ಕಂಪ್ಲೀಟ್ 2025 ಪೂರ್ಣಗೊಳ್ಳುತ್ತೆ. ಈಗ ನಮ್ಮ ತುಮಕೂರಿಗೆ ನೀರು ಬರುತ್ತೆ. ಈಗಾಗಿರೋ ಕಾಮಗಾರಿನಲ್ಲಿ ತುಮಕೂರಿಗೆ ನೀರು ಬರುತ್ತೆ. ಇನ್ನ ಒಂದೂವರೆ 2 ವರ್ಷದಲ್ಲಿ ಆ ಕಾಮಗಾರಿ ಪೂರ್ಣಗೊಂಡು 7 ಜಿಲ್ಲೆಗಳಿಗೂ ಸಹ ಕುಡಿಯುವ ನೀರಿನ ಸಂಪರ್ಕ ಹಾದಿ ಆಗುತ್ತೆ. ಎಲ್ಲ ರೈತರಿಗೆ ಮತ್ತೆ ಕೃಷಿಕರಿಗೆಲ್ಲ ಬಹಳ ಅನುಕೂಲ ಆಗುತ್ತೆ ಈ ಯೋಜನೆಯಿಂದ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಪ್ರಾಸಿಕ್ಯೂಷನ್ ವಿಚಾರವಾಗಿ ಮನೋಜ್ ಸಿಂಘ್ವಿ ಅವರು ಹೇಳಿರೋ ಪ್ರಕಾರ ರಾಜ್ಯಪಾಲರು ಮತ್ತೆ ಅಬ್ರಹಂ ದೂರದಾರರಿದ್ದಾರೆ, ಅವ್ರಿಗೆ ದಂಡ ಹಾಕಿ, ಏಕೆಂದ್ರೆ ಭೂಮಿ ಬದಲಿಗೆ ನಿವೇಶನ ಕೊಟ್ಟಿರೋದು ಅಂತ ವಾದ ಮಾಡಿಸಿದ್ದಾರೆ. ಸರ್, ಏನಾಗ್ಬೋದು ಸರ್ ತೀರ್ಪು? ಈ ವಿಚಾರದಲ್ಲಿ ಆಗ್ಲೇ ಸಾಕಷ್ಟು ವಾದ ವಿವಾದಗಳು ನಡೆದಿದೆ. ರಾಜ್ಯಪಾಲರು ಅಂತಿಮವಾಗಿ 9ನೇ ತಾರೀಕು ರಾಜ್ಯಪಾಲರ ಪರವಾಗಿರುವಂತ ವಕೀಲರಿಗೆ ವಾದ ಮಂಡಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 12ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಪರ ವಾದ ಮಾಡಕ್ಕೆ ಮನೋಜ್ ಸಿಂಘ್ವಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈ ವಿಚಾರದಲ್ಲಿ ನ್ಯಾಯಾಧೀಶರೇ ಈಗ ಕಳೆದ ಬಾರಿ ಪ್ರಶ್ನೆ ಮಾಡಿದ್ದಾರೆ. ಈ ಹಗರಣ ಅಂತ ನೀವು ಹೇಳ್ತಾ ಇದ್ದೀರಾ, ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಕಾಣಿಸ್ತಾ ಇಲ್ಲ, ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಅಂತ ಮಾನ್ಯ ನ್ಯಾಯಾಧೀಶರಾದ ನಾಗಪ್ರಸನ್ನ ಅವರು ವಕೀಲರಿಗೆ ಕೇಳಿದ್ದಾರೆ. ಅದಕ್ಕೆ ಅವ್ರ ಬಳಿ ಉತ್ತರ ಇಲ್ಲ. ಇದು ವಿಶೇಷವಾಗಿ ಇದು ಏನಂತ ಅಂದ್ರೆ ನಮ್ಮ JDS ಮುಖಂಡರಾದ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ತಂದು ಏನು ಸಿದ್ದರಾಮಯ್ಯನವರ 40 ವರ್ಷದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿ ಸಾರ್ವಜನಿಕವಾಗಿ ಎಲ್ಲ ಮಾತಾಡ್ತಾ ಇದ್ರು. ಅದಕ್ಕೆ ಕಳಂಕ ತರಬೇಕು ಅನ್ನೋ ಒಂದೇ ದೃಷ್ಟಿಗೋಸ್ಕರ ಬಿಜೆಪಿ ಮತ್ತೆ JDS ಪಕ್ಷಗಳು ಸೇರಿ ನಡೆಸಿರುವಂತ ಹುನ್ನಾರ. ಈ ವಿಚಾರದಲ್ಲಿ ಅವ್ರಿಗೆ ಜಯ ಸಿಗೋಲ್ಲ, ಅವ್ರಿಗೆ ಮುಖಭಂಗ ಆಗುತ್ತೆ ಅಂತ ನಾವೆಲ್ಲ ನಂಬಿದೀವಿ. ಯಾಕೆಂದ್ರೆ ಭಾರತ ದೇಶದಲ್ಲಿ ಕಾನೂನು ವ್ಯವಸ್ಥೆ ತುಂಬಾ ವ್ಯವಸ್ಥಿತವಾಗಿ ನ್ಯಾಯಯುತವಾಗಿ ನಡೀತಾ ಇದೆ. ಒಂದ್ ವೇಳೆ ಈ ವಿಚಾರದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕಾನೂನಿನ ಬಗ್ಗೆ ಜನಸಾಮಾನ್ಯರಲ್ಲೇ ಗೊಂದಲ ಮೂಡುತ್ತೆ. ಯಾಕೆ ಅಂತ ಅಂದ್ರೆ ಅದರಲ್ಲಿ ಎಲ್ಲರಿಗೂ ಗೊತ್ತಾಗಿದೆ, ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ. ಅವರ ಜಮೀನ್ ತಗೊಂಡಿದ್ದಾರೆ, ಬದ್ಲಿ ಜಮೀನ್ ಕೊಡ್ಬೇಕಾಗಿತ್ತು. ಅದ್ರ ಬದಲು ಅವರು 50-50 ಅನುಪಾತದಲ್ಲಿ ಸೈಟ್ಗಳನ್ನ ಕೊಟ್ಟಿದ್ದಾರೆ. ಅದು ಕೊಟ್ಟಿರುವಂತ ಸಂದರ್ಭ ಮುಖ್ಯಮಂತ್ರಿಗಳು ಯಾವುದೇ ಅಧಿಕಾರದಲ್ಲಿ ಇಲ್ಲದೇ ಇರುವಂತ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇರೋ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಇವರು ಪ್ರಶ್ನೆ ಅವತ್ತೇ ಮಾಡ್ಬೋದಿತ್ತು. ಈಗ ಏನಕ್ಕೆ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕೀಯ ಉದ್ದೇಶ. ಮುಖ್ಯಮಂತ್ರಿಗಳನ್ನ ಏನಾದ್ರೂ ಮಾಡಿ
ಕೆಳಗಿಳಿಸ್ಬೇಕು ಅಂತ. ಈ ಕೆಲವು ದಿನಗಳ ಹಿಂದೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಇನ್ನು 5 ತಿಂಗಳು 10 ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರೆ, ಸರ್ಕಾರ ನಮ್ದೇ ಬರುತ್ತೆ ಅಂತ. ಯಾಕೆಂದ್ರೆ ಅವ್ರಿಗೆ ಪೂರ್ವ ನಿಯೋಜಿತವಾಗಿ ಅವ್ರು ಮಾಡ್ತಿರೋ ಕೆಲಸ ಅವ್ರಿಗೆ ನಂಬಿಕೆ ಇತ್ತು. ರಾಜ್ಯಪಾಲರ ಮೂಲಕ ಒತ್ತಡ ತಂದು, ಮಾನ್ಯ ಪ್ರಧಾನಿ ಮಂತ್ರಿಗಳ ಮುಖಾಂತರ ರಾಜ್ಯಪಾಲರಿಗೆ ಒತ್ತಡ ತಂದು ಇದನ್ನೇನಾದ್ರೂ ಮಾಡ್ಬೇಕು ಅಂತ ಹೇಳಿ ಅವರು ಅಬ್ರಾಹಂ ಅಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತ, ಆತನಿಗೆ ಸುಪ್ರೀಂ ಕೋರ್ಟೇ ದಂಡ ಹಾಕಿದೆ. ಅವರೆಲ್ಲ ವಸೂಲಿ ಗಿರಾಕಿಗಳು. ಅಂತವ್ರನ್ನ ಕೈಲಿ ಅರ್ಜಿ ಕೊಡಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿಸಿ, ಇವ್ರದ್ದು ಕುಮಾರಸ್ವಾಮಿ ಅವ್ರದ್ದು, ಮುರುಗೇಶ್ ನಿರಾಣಿ, ಇವರು ನಮ್ಮ ಶಶಿಕಲಾ ಜೊಲ್ಲೆ ಅವ್ರದ್ದೆಲ್ಲ ಕೇಸ್ಗಳು ಪೆಂಡಿಂಗ್ ಇದೆ. ಜನಾರ್ದನ್ ರೆಡ್ಡಿ ಇವ್ರದೆಲ್ಲ ಕೇಸ್ ಪೆಂಡಿಂಗ್ ಇದ್ರೂ ಸಹ ಇದನ್ನೇ ಬೆಳಗ್ಗೆ ಅರ್ಜಿ ತಗೊಂತಾರೆ, ಸಂಜೆ ನೋಟಿಸ್ ಕೊಡ್ತಾರೆ, ವಾರ ಕಳೆದ ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ. ಇದು ರಾಜ್ಯಪಾಲರು ನಡೆ. ಇದನ್ನ ನಾಡಿನ ಜನತೆ, ವಿಶೇಷವಾಗಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಖಂಡಿಸ್ತಾರೆ ಇದನ್ನ. ಅದರಿಂದ ರಾಜ್ಯಪಾಲರು ಈ ತರ ನಿರ್ಧಾರಗಳನ್ನ ಮುಂದಿನ ದಿನಗಳಲ್ಲಿ ತಗೋಬಾರ್ದು. ಯಾಕೆ ಅಂತಂದ್ರೆ ಈ ರಾಜ್ಯಪಾಲರು ಸಂವಿಧಾನಕ್ಕೆ, ಈ ರಾಜ್ಯಕ್ಕೆ ಮುಖ್ಯಸ್ಥರಾಗಿದ್ದಾರೆ. ಅದರಿಂದ ಅವ್ರ ಮೇಲೆ ಎಲ್ಲರಿಗೂ ಗೌರವ ಇದೆ. ಅವ್ರು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಆಡಳಿತ ನಡೆಸಬಾರ್ದು. ಈಗ ರಾಜ್ಯ ಭವನ ಏನಾಗಿದೆ, ಬಿಜೆಪಿ ಆಫೀಸ್ ಆಗಿದೆ. ಅದರಿಂದ ನಾವು ಮುಂದಿನ ದಿನಗಳಲ್ಲಿ ರಾಜ್ಯಪಾಲರ ಹಠಾವೋ ಕಾರ್ಯಕ್ರಮನ ನಮ್ಮ ಪಕ್ಷದ ವರಿಷ್ಠರ ಸೂಚನೆ ಮೇರೆಗೆ, ಅವರ ನಿರ್ಧಾರದ ಮೇರೆಗೆ ಮುಂದಿನ ದಿನಗಳಲ್ಲೂ ನಾವು ಅದನ್ನ ಕಾರ್ಯಕ್ರಮ ಹಮ್ಮಿಕೊಳ್ಳೋರಿದ್ದೇವೆ.